ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತೊಂದು ಡಿಫ್ರೆಂಟ್ ಆಗಿರುವ ರಾಯ್ತಾ ಪಚ್ಚಡಿ ಅಥವಾ ಮೊಸರು ಬಜ್ಜಿಯ ರೆಸಿಪಿ ಜೊತೆ ಬಂದಿದ್ದೀನಿ. ಎಳೆಯದಾಗಿರುವ ತೊಂಡೆಕಾಯಿಂದ ಮಾಡಿರುವಂತಹ ಮೊಸರು ಬಜ್ಜಿ. ಯಾವಾಗಲೂ ರೈಸ್ ಐಟಮ್ಗಳಿಗೆ ಟೊಮೆಟೊ, ಸೌತೆಕಾಯಿ ಹಾಕಿ ಮೊಸರು ಬಜ್ಜಿ ಮಾಡ್ತಿರ್ತೀರ ಅಲ್ವಾ? ಒಂದು ಸಲ ತೊಂಡೆಕಾಯಿಂದ ಮಾಡಿರುವ ಈ ಮೊಸರು ಬಜ್ಜಿಯನ್ನು ಟ್ರೈ ಮಾಡಿ ನೋಡಿ. ಎಳೆಯದಾದ 150 ಗ್ರಾಮ್ಸ್ ತೊಂಡೆಕಾಯಿಯನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕಾಗತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಿ, ಅರ್ಧ ಚಮಚ ಸಾಸಿವೆ, ಬಿಸಿಯಾದ ನಂತರ ಅರ್ಧ ಚಮಚ ಜೀರಿಗೆ, ಚಿಟಿಕೆ ಇಂಗು, ಸ್ವಲ್ಪ ಕರಿಬೇವು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಇವಿಷ್ಟನ್ನು ಹಾಕಿ ಒಗ್ಗರಣೆ ತಯಾರಿಸಿ. ನಂತರ ಕಟ್ ಮಾಡಿರುವ ತೊಂಡೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೇ ಒಗ್ಗರಣೆಯಲ್ಲಿ ತೊಂಡೆಕಾಯಿಯನ್ನು ಫ್ರೈ ಮಾಡಿಕೊಳ್ಳಿ. ಇಲ್ಲಿ ನೀರು ಸೇರಿಸದೆ ತೊಂಡೆಕಾಯಿಯನ್ನು ಬರೀ ತುಪ್ಪದಲ್ಲೇ ಬೇಯಿಸ್ಕೊಳ್ಬೇಕು. ಹೀಗೆ ತೊಂಡೆಕಾಯಿಯನ್ನು ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ಮೊಸರು ಬಜ್ಜಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಎಳೆ ತೊಂಡೆಕಾಯಿಯನ್ನು ಯೂಸ್ ಮಾಡಿರೋದ್ರಿಂದ 7-8 ನಿಮಿಷ ಈ ಥರ ಫ್ರೈ ಮಾಡಿದರೆ ತೊಂಡೆಕಾಯಿ ಬೆಂದೋಗುತ್ತೆ. ಹೀಗೆ ಬೇಯಿಸಿ ಸ್ಟವ್ ಆಫ್ ಮಾಡಿ ಪೂರ್ತಿ ಬಿಸಿ ಆರಿದ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ನಂತರ 1/4 ಲೀಟರ್ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಅನ್ನದ ಜೊತೆಗೂ ರೈಸ್ ಐಟಮ್ಗೂ ಹೊಂದುವಂತಹ ತೊಂಡೆಕಾಯಿ ಮೊಸರು ಬಜ್ಜಿ ರೆಡಿ. ಇಲ್ಲಿ ಮೊಸರು ಬಜ್ಜಿಯ ಹದವನ್ನು ನಿಮ್ಮ ಟೇಸ್ಟಿಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ದಪ್ಪ ಬೇಕಂದರೆ ಗಟ್ಟಿ ಮೊಸರನ್ನ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಡೈಲ್ಯೂಟ್ ಆದರೂ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ಹುಳಿ ಮೊಸರನ್ನು ಸೇರಿಸಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪೊಳಲೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.